ಬಿಜೆಪಿ ಏಕಾಂಗಿ ಹೋರಾಟದ ನಡುವೆ ಶಕ್ತಿ ಪ್ರದರ್ಶನಕ್ಕೆ ಸಿದ್ಧವಾದ ಜೆಡಿಎಸ್. ಬಿಜೆಪಿ ಏಕಾಂಗಿ ಹೋರಾಟದ ನಡುವೆ ಜೆಡಿಎಸ್ ದೊಡ್ಡ ಹೋರಾಟಕ್ಕೆ ಪ್ಲಾನ್ ಮಾಡಿಕೊಳ್ತಾ ಇದೆ. ರಾಜ್ಯ ಸರ್ಕಾರದ ವಿರುದ್ಧ ರಾಜಭವನ್ ಚಲೋ ಹೋರಾಟಕ್ಕೆ ಚಿಂತನೆ ನಡೆಸಲಾಗಿದೆ. ದರ ಏರಿಕೆ, ಮುಸ್ಲಿಮರಿಗೆ 4% ಮೀಸಲಾತಿ ಸೇರಿ ಹಲವು ವಿಚಾರಗಳ ವಿರುದ್ಧ ಧರಣಿ ಕೂಡಲಾಗಿದೆ. ರಾಜ್ಯಪಾಲರ ಭೇಟಿ ಮಾಡಿ ದರ ಏರಿಕೆ, ಮುಸ್ಲಿಮರ ಮೀಸಲಾತಿ ಬಗ್ಗೆ ದೂರು. ಮತ್ತೊಂದು ಕಡೆ ಬೃಹತ್ ಸಮಾವೇಶ ನಡೆಸೋದಕ್ಕೆ ಜೆಡಿಎಸ್ ನಾಯಕರು ಪ್ಲಾನ್ ಮಾಡಿಕೊಳ್ತಿದ್ದಾರೆ. ಬಿಜೆಪಿ ಮೈತ್ರಿ ಧರ್ಮ ಉಲ್ಲಂಘನೆಯ ಬಗ್ಗೆ ಜೆಡಿಎಸ್ ನಾಯಕರಲ್ಲಿ ಅಸಮಾಧಾನ ಇದೆ. ಈ ಹಿನ್ನೆಲೆಯಲ್ಲಿ ಸಮಾವೇಶದ ಮುಖಾಂತರವಾಗಿ ಉತ್ತರ ಕೊಡುವುದಕ್ಕೆ ಶಾಸಕರ ಜೊತೆಗೆ ಸಭೆಯನ್ನ ನಡೆಸ್ತಾ ಇದ್ದಾರೆ ಎಚ್ಡಿಕೆ. ಸಮಾವೇಶದ ಬಗ್ಗೆ ಪಕ್ಷದ ನಾಯಕರ ನಡುವೆ ಚರ್ಚಿಸಿ ಅಂತಿಮ ತೀರ್ಮಾನಕ್ಕೆ ಬರಲಾಗತ್ತೆ. ನೋಡಿ, ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಆಯಿತು, ಅದು ಕೇವಲ ಲೋಕಸಭಾ ಚುನಾವಣೆಗೆ ಮಾತ್ರ ಸೀಮಿತ ಆಗಿತ್ತಾ ಅನ್ನೋದೊಂದು ಪ್ರಶ್ನೆ ಹುಟ್ಕೊಳ್ತಾ ಇದೆ. ಈಗ ರಾಜ್ಯದಲ್ಲಿ ಯಾವುದೇ ಪ್ರತಿಭಟನೆಗಳಾದ್ರೂ ಹೋರಾಟಗಳಾದ್ರೂ ಬಿಜೆಪಿಯವರು ಜೆಡಿಎಸ್ ಅವ್ರಿಗೆ ಬನ್ನಿ ನೀವು ಸೇರ್ಕೊಂಡು ಮಾಡೋಣ ಅಂತ ಕರಿತಾ ಇಲ್ಲ. ಇತ್ತ ಜೆಡಿಎಸ್ ಅವರು ನಾವು ಬರ್ತೀವಿ ಒಟ್ಟಿಗೆ ಮಾಡೋಣ ಅಂತ ಹೇಳ್ತಾ ಇಲ್ಲ. ಪ್ರತಿಷ್ಠೆಯ ಸಮಸ್ಯೆ ಆಗ್ಬಿಟ್ಟಿದೆ. ನಾವೇ ಯಾಕೆ ಕರಿಬೇಕು ಅಂತ ಇವರು, ಅಯ್ಯೋ ನಾವೇ ಯಾಕೆ ಕೇಳಬೇಕು ಅಂತ ಅವರು ಒಂದು ಕಡೆಯಲ್ಲಿ. ಇನ್ನೊಂದು ಕಡೆಯಲ್ಲಿ ನಾವು ಪ್ಲ್ಯಾನ್ ಮಾಡ್ಕೊಂಡಿರೋದು ಇದರ ಕ್ರೆಡಿಟ್ ಏನಿದ್ರು ನಮಗೆ ಬರಬೇಕು, ಅವ್ರನ್ನ ಸೇರಿಸ್ಕೊಂಡು ಅವ್ರಿಗೆ ಯಾಕೆ ಇದ್ರ ಕ್ರೆಡಿಟ್ ಕೊಡಬೇಕು ಅನ್ನೋದು ಬಿ ಜೆ ಪಿಗರ ಪ್ಲ್ಯಾನ್. ಜೆ ಡಿ ಎಸ್ನವ್ರದ್ದು ಅದೇ ಕಥೆನೇ. ಅಯ್ಯೋ ನಾವು ಅವ್ರ ಜೊತೆಗೆ ಸೇರಿಕೊಂಡು ಇರೋಬ್ಬರ ಕ್ರೆಡಿಟ್ ಎಲ್ಲ ಬಿ ಜೆ ಪಿಗೆ ಯಾಕೆ ಕೊಡಬೇಕು ಅಂತ. ಇದೆಲ್ಲದರಿಂದ ಸ್ಥಳೀಯ ರಾಜ್ಯ ನಾಯಕರುಗಳು ಜೆ ಡಿ ಎಸ್ನವರು ಅಸಮಾಧಾನಕ್ಕೀಡಾಗಿದ್ರು. ಕುಮಾರಸ್ವಾಮಿ ಅವರಿಗೆ ಭಾಳಷ್ಟು ಬಾರಿ ಮನವಿ ಮಾಡಿದರು. ನೀವೇನೋ ಕೇಂದ್ರ ಸಚಿವರಾಗ್ಬಿಟ್ರಿ, ಕೇಂದ್ರದಲ್ಲೇ ಫಿಕ್ಸ್ ಆಗಿಬಿಟ್ರಿ, ಸ್ವಲ್ಪ ಇಲ್ಲೂ ಕೂಡ ಗಮನಿಸಿ. ನಾವು ಹೋರಾಟವನ್ನು ಸಮಾವೇಶಗಳನ್ನು ಮಾಡದೇ ಇತ್ತು ಅಂತಂದರೆ ನಮ್ಮ ಪಕ್ಷ ಅಸ್ತಿತ್ವಕ್ಕೆ ಬರೋಕ್ಕೆ ತೀರಾ ಸಮಸ್ಯೆ ಆಗುತ್ತೆ. ಆಲ್ರೆಡಿ ನಾವು ಸಮಸ್ಯೆಯನ್ನು ಎದುರಿಸ್ತಾ ಇದ್ದೀವಿ ಅಂತ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸ್ವಾಮಿ. ಜೆ ಡಿ ಎಸ್ ಎಲ್ಲೋ ಒಂದು ಕಡೆಯಲ್ಲಿ ಮೂಲೆ ಗುಂಪಾಗ್ತಾ ಇದೆಯಾ ಈ ಬಿ ಜೆ ಪಿಯಿಂದ ಅನ್ನೋದೊಂದು ಪ್ರಶ್ನೆ ಇತ್ತು. ಪ್ರಾದೇಶಿಕ ಪಕ್ಷ ಅಸ್ತಿತ್ವವನ್ನು ಉಳಿಸ್ಕೊಳ್ಳುವಂಥ ಅನಿವಾರ್ಯತೆಯಲ್ಲಿ ರಾಷ್ಟ್ರೀಯ ಪಕ್ಷದ ನೆರಳಿನ ಅಡಿಯಲ್ಲಿ ಹೋಗಿದ್ರಿಂದ ಮರೀಚಿಕೆ ಆಗ್ಬಿಡ್ತಾ ಅನ್ನೋ ಪ್ರಶ್ನೆ ಇತ್ತು. ಈಗ ಅದೆಲ್ಲದಕ್ಕೂ ಉತ್ತರ ಕೊಡಬೇಕು ಅಂತ ಫೈನಲಿ ಜೆ ಡಿ ಎಸ್ನವರು ಪುಟ್ಟಿದೇಳ್ತಾ ಇರುವಂಥ ಲಕ್ಷಣಗಳು ಕಾಣಿಸ್ತಾ ಇದೆ ಸ್ವಾಮಿ. ಖಂಡಿತ ನಿಂತಿದೆ. ಈಗ ಒಂದು ಕಡೆ ಬಿಜೆಪಿ ಜೊತೆ ಮೈತ್ರಿ ಆದ ಬಳಿಕ ಸಾಕಷ್ಟು ಸವಾಲುಗಳು ಜೆಡಿಎಸ್ಗೆ ಎದುರಾಗಿತ್ತು. ಒಂದು ಕಡೆ ಅಸಮಾಧಾನಗಳು ಹೆಚ್ಚಾಗಿದ್ವು. ಎಲ್ಲದಕ್ಕೂ ಬ್ರೇಕ್ ಹಾಕಿದ ಬಳಿಕ ಈಗ ಮತ್ತೆ ಮೈತ್ರಿಯಲ್ಲಿ ಏಕಾಂಗಿ ಹೋರಾಟ ಕಾಣಿಸ್ತಾ ಇರೋದು ಎರಡೂ ಪಕ್ಷದ ನಾಯಕರಿಗೆ ಇರುಸು ಮುರುಸಾಗ್ತಾ ಇರುವಂತದ್ದು. ಒಂದು ಕಡೆ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಏಕಾಂಗಿಯಾಗಿ ಹೋರಾಟಕ್ಕೆ ಇಳಿದಿದೆ. ಜನಾಂದೋಲನ ಆಯ್ತು. ಈಗ ಜನಾಕ್ರೋಶದ ಮೂಲಕ ರಾಜ್ಯಾದ್ಯಂತ ಹೋರಾಟಕ್ಕೆ ನಿಂತಿದೆ ಬಿಜೆಪಿ ಪಡೆ. ಮತ್ತೊಂದು ಕಡೆ ಜೆಡಿಎಸ್ ನಾಯಕರಿಗೆ ಆಹ್ವಾನ ಇಲ್ಲದು, ಜೆಡಿಎಸ್ ನಾಯಕರ ಜೊತೆ ಹೋರಾಟ ಮಾಡದಲ್ಲೇ ಇರೋದು ಜೆಡಿಎಸ್ ಶಾಸಕರಿಗೆ ಹಾಗೂ ನಾಯಕರಿಗೆ ಅಸಮಾಧಾನ ತಂದಿದೆ. ಈ ಬಗ್ಗೆ ನೇರವಾಗಿ ಹಾಗೂ ಪರೋಕ್ಷವಾಗಿ ಅಸಮಾಧಾನಗಳನ್ನ ಹೇಳ್ಕೊಂಡಿರುವಂತದ್ದು, ಜೊತೆಗೆ ವರಿಷ್ಠರ ಗಮನಕ್ಕೂ ಈ ವಿಚಾರಗಳನ್ನ ತಂದಿರುವಂತದ್ದು. ಹಾಗಾಗಿ ಜೆಡಿಎಸ್ ಮುಂದೆ ಏನ್ ಮಾಡ್ಬೇಕು, ಯಾವ ರೀತಿ ಹೋರಾಟ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಹಲವು ರೂಪುರೇಷೆಗಳನ್ನ ಮಾಡಲಾಗ್ತಾ ಇದೆ. ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿಯ ಒಂದು ಹೋರಾಟ ಬೇರೆ ರೀತಿ ಇದೆ, ನಮ್ಮ ಹೋರಾಟ ಒಂದು ಬೇರೆ ರೀತಿ ಮಾಡ್ತೀವಿ ಎಂಬ ಸಂದೇಶವನ್ನ ಕೊಟ್ಟಿರುವಂತದ್ದು. ಒಂದು ಕಡೆ ಮೈತ್ರಿ ಅಸಮಾಧಾನಕ್ಕೆ ಬ್ರೇಕ್ ಹಾಕೋದು, ಮತ್ತೊಂದು ಕಡೆ ಶಕ್ತಿ ಪ್ರದರ್ಶನ ಮಾಡೋದು. ಅಂದ್ರೆ ನಾವು ಬಿಜೆಪಿಗಿಂತ ಏನು ಕಡಿಮೆ ಇಲ್ಲ, ನಮ್ಮ ಹೋರಾಟಗಳು ಅಕ್ಷರ, ನಮ್ಮ ಹೋರಾಟಕ್ಕೆ ನಾವು ಬದ್ಧರಾಗಿರ್ತೀವಿ, ನಾವು ರಾಜ್ಯ ಸರ್ಕಾರದ ವಿರುದ್ಧ ಬೀದಿಗಿಳಿದು ಹೋರಾಟ ಮಾಡ್ತೀವಿ ಅನ್ನೋ ಹೇಳಿಕೆಗಳನ್ನ ಈಗ ಜೆಡಿಎಸ್ ನಾಯಕರು ಕೊಡ್ತಾ ಇರುವಂತದ್ದು. ಹಾಗಾಗಿ ಯಾವ ರೀತಿ ಹೋರಾಟ ಮಾಡ್ಬೇಕು ಅನ್ನೋದು ಈಗಾಗಲೇ ಎಲ್ಲಾ ರೀತಿಯ ಒಂದು ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದೆ. ಇದೇ ಶನಿವಾರ ರಾಜ್ಯಪಾಲರ ಚಲೋ ಪ್ರತಿಭಟನೆ ಕೂಡ ಹಮ್ಮಿಕೊಳ್ಳಲಾಗಿದೆ. ಅಂದ್ರೆ ರಾಜ್ಯಪಾಲರನ್ನ ಭೇಟಿ ಮಾಡಿ ರಾಜ್ಯ ಸರ್ಕಾರದ ವಿರುದ್ಧ ದೂರುಗಳಿಗೆ ಸಂಬಂಧಪಟ್ಟಂತೆ ಒಂದು ದೂರು ಕೊಡೋದಕ್ಕೆ ಜೆಡಿಎಸ್ ನಾಯಕರು ಸಿದ್ಧತೆ ಆಗಿರುವಂತದ್ದು. ಅಂದ್ರೆ ದರ ಏರಿಕೆ ಸೇರಿದಂತೆ ಮುಸ್ಲಿಮರಿಗೆ ಸರ್ಕಾರಿ ಗುತ್ತಿಗೆಯಲ್ಲಿ ಮುಸ್ಲಿಮರಿಗೆ 4% ರಿಸರ್ವೇಶನ್ ಸೇರಿದಂತೆ ಹಲವು ವಿಚಾರಗಳನ್ನ ಇಟ್ಕೊಂಡು ರಾಜ್ಯಪಾಲರನ್ನ ಭೇಟಿ ಮಾಡಿ ರಾಜ್ಯ ಸರ್ಕಾರದ ವಿರುದ್ಧ ದೂರು ಕೊಡೋದು. ಇದನ್ನ ಹೊರತುಪಡಿಸಿದ್ರೆ ಮತ್ತೆ ಬೃಹತ್ ಸಮಾವೇಶದ ಮೂಲಕ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿರುವಂತದ್ದು. ಹಾಗಾಗಿ ಈಗಾಗಲೇ ಕೇಂದ್ರ ಸಚಿವರು ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷರಾದಂತಹ ಜೆಡಿಎಸ್ ರಾಜ್ಯಾಧ್ಯಕ್ಷರಾದಂತಹ ಕುಮಾರಸ್ವಾಮಿ ಅವರು ಒಂದು ಕಡೆ ಸಭೆ ಮೇಲೆ ಸಭೆ ನಡೆಸ್ತಾ ಇದ್ದಾರೆ. ಅಂದ್ರೆ ಶಾಸಕರ ಒಂದು ಸಭೆಯನ್ನ ನಡೆಸಿ ಅದರ ಮೂಲಕ ಸಲಹೆ ಸೂಚನೆಗಳನ್ನ ಪಡೆದಿರುವಂತದ್ದು. ಯಾಕಂದ್ರೆ ಕಳೆದ 2 ದಿನಗಳ ಹಿಂದೆ ನಡೆದಂತಹ ಕೋರ್ ಕಮಿಟಿ ಸಭೆಯಲ್ಲೂ ಇದೇ ರೀತಿ ಎಲ್ಲಾ ರೀತಿಯ ಒಂದು ಚರ್ಚೆಗಳಾಗಿರುವಂತದ್ದು. ಅಂದ್ರೆ ಮೈತ್ರಿಯಲ್ಲಿ ಅಸಮಾಧಾನಕ್ಕೆ ಸಂಬಂಧಪಟ್ಟಂತೆ ಈಗ ಹೆಚ್ಚಿಗೆ ಮಾತನಾಡೋದು ಬೇಡ, ನಮ್ಮ ಮುಂದಿನ ಹೋರಾಟಗಳ ಬಗ್ಗೆ ನಾವು ರೂಪುರೇಷೆಗಳನ್ನ ರೂಪಿಸಬೇಕು ಅನ್ನೋದ್ರ ಬಗ್ಗೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಿದ್ದಾರೆ. ಹಾಗಾಗಿ ಯಾವ ರೀತಿ ಸಮಾವೇಶ ಮಾಡಬೇಕು, ಸರ್ಕಾರದ ವಿರುದ್ಧ ಯಾವ ರೀತಿ ಹೋರಾಟ ಮಾಡಬೇಕು ಅನ್ನೋದು ಈಗ ಜೆಡಿಎಸ್ ನಾಯಕರ ಮುಂದಿರುವಂತ ಒಂದು ದೊಡ್ಡ ಸವಾಲು. ಹಾಗಾಗಿ ಒಂದು ಕಡೆ ಬಿಜೆಪಿ ಹೋರಾಟ ಆದ್ರೆ ಮತ್ತೊಂದು ಕಡೆ ಜೆಡಿಎಸ್ ಹೋರಾಟ
ಮೈತ್ರಿಯಲ್ಲಿ ಬಿರುಕು ಉಂಟಾದ ಬಳಿಕ ಜೆಡಿಎಸ್ ತನ್ನ ಶಕ್ತಿ ಸಾಮರ್ಥ್ಯದ ಮೂಲಕ ತಿರುಗೇಟು ಕೊಡ್ತಾರಾ ಅಥವಾ ಶಕ್ತಿ ಪ್ರದರ್ಶನ ಮೂಲಕ ರಾಜ್ಯ ಸರ್ಕಾರದ ವಿರುದ್ಧ ನಾವು ಹೋರಾಟಕ್ಕೇನು ಕಡಿಮೆ ಇಲ್ಲ ಅನ್ನೋದು ಸಲಹೆ ಸಂದೇಶವನ್ನ ಕೊಡ್ತಾರ ಅನ್ನೋದು ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ಹಾಗಾಗಿ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಬೃಹತ್ ಸಮಾವೇಶದ ಮೂಲಕ ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಈಗ ಜೆಡಿಎಸ್ ನಾಯಕರು ನಿಂತಿರುವಂತದ್ದು ನೀತಿ. ಸ್ವಾಮಿ, ಈಗ ಜೆಡಿಎಸ್ ನಲ್ಲಿ ಬಹುದಿನಗಳಿಂದ ಯಾವುದೇ ಹೋರಾಟ ಅಥವಾ ಸಮಾವೇಶ ನಡೀದೇನೆ ಕೆಲವು ನಾಯಕರುಗಳ ಅಂತರವನ್ನ ಕಾಯ್ದುಕೊಳ್ತಾ ಇರೋದನ್ನ ಕೂಡ ನಾವು ಗಮನಿಸ್ತಾ ಇದ್ವಿ. ಕೆಲವರು ಕಾಂಗ್ರೆಸ್ಸಿಗೆ ಹೋಗಬಹುದೇನೋ ಅನ್ನೋ ನಿರೀಕ್ಷೆಗಳನ್ನ ಕೂಡ ಇಟ್ಕೊಳ್ಳಲಾಗಿತ್ತು. ಪಕ್ಷದ ಒಳಿತಿಗಾಗಿಯೂ ಅಂದ್ರೆ ಪಕ್ಷದ ಹುಮ್ಮಸ್ಸನ್ನ ಹೆಚ್ಚು ಮಾಡುವಂತ ಕಾರಣಕ್ಕಾಗಿಯೂ ಕೂಡ ಜೊತೆಗೆ ತಮ್ಮ ಅಸ್ತಿತ್ವವನ್ನ ಪುನಃ ಜೀವಂತವಾಗಿ ಇಟ್ಸ್ಕೊಳ್ಳೋದಕ್ಕೂ ಕೂಡ ಈ ಹೋರಾಟದ ಅನಿವಾರ್ಯತೆ ಜೆಡಿಎಸ್ಗೆ ಇತ್ತ ಅಂತ ಜೊತೆಗೆ ಒಂದು ವೇಳೆ ಸಮಾವೇಶಗಳು ಹೋರಾಟಗಳು ಈ ಥರದ್ದು ಪ್ಲಾನ್ ಆದ್ರೂ ಯಾವೆಲ್ಲ ನಾಯಕರ ಇನ್ವಾಲ್ವ್ಮೆಂಟ್ ಇದರಲ್ಲಿ ಇರುತ್ತೆ ಜೆಡಿಎಸ್ ನಲ್ಲಿ, ಯಾರೆಲ್ಲ ಅಂತರವನ್ನು ಕಾಯ್ದುಕೊಳ್ಬಹುದು, ಎಲ್ಲರೂ ಒಂದೇ ಮನಸ್ಥಿತಿಯಲ್ಲಿ ಇದ್ದಾರೆ ಜೆಡಿಎಸ್ ನಲ್ಲಿ? ನೀತಿ ಸದ್ಯ ಜೆಡಿಎಸ್ ಮುಂದೆ ಸಾಕಷ್ಟು ಸವಾಲುಗಳಿದೆ. ಅದರಲ್ಲಿ ಆಂತರಿಕ ವಾರ್ ಕೂಡ, ಅಂದ್ರೆ ಒಂದಿಷ್ಟು ನಾಯಕರ ಹಿರಿಯ ನಾಯಕರ ಅಸಮಾಧಾನವೂ ಕೂಡ ಇನ್ನೂ ಬ್ರೇಕ್ ಇದ್ದಿಲ್ಲ. ಈ ಹಿನ್ನೆಲೆಯಲ್ಲಿ ಯಾವ ರೀತಿ ಪಕ್ಷವನ್ನ ಮುನ್ನಡೆಸಬೇಕು ಅನ್ನೋದು ಈಗ ದಳಪತಿಗಳ ಮುಂದೆ ಇರುವಂತಹ ಒಂದು ದೊಡ್ಡ ಸವಾಲು. ಒಂದು ಕಡೆ ಹಿರಿಯ ನಾಯಕರು ಆದಂತ ಜಿ.ಟಿ. ದೇವೇಗೌಡರು ಅಸಮಾಧಾನ ಎಂದಿನಂತೆ ಮುಂದುವರೆದಿದೆ. ಪಕ್ಷದಿಂದ ಅಂತರವನ್ನ ಕಾಪಾಡ್ಕೊಡ್ತಾ ಇದ್ದಾರೆ, ಯಾವುದೇ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾ ಇಲ್ಲ. ಹಾಗಾಗಿ ಅವರನ್ನ ಮತ್ತೆ ಪಕ್ಷಕ್ಕೆ ನಿರಂತರವಾದ ಒಂದು ಚಟುವಟಿಕೆಗಳಲ್ಲಿ ತೊಡಗುವಂತೆ ನಾವು ಮಾಡ್ತೀವಿ ಅನ್ನೋದು ವರಿಷ್ಠರು ಹೇಳ್ತಾ ಇದ್ದಾರೆ. ಹಾಗಾಗಿ ಒಂದಿಷ್ಟು ಅಸಮಾಧಾನಗಳು ಪಕ್ಷದಲ್ಲಿ ಇದೆ, ಅದನ್ನ ಸ್ವತಃ ಪಕ್ಷದ ನಾಯಕರು ಒಪ್ಕೊಂಡಿರುವಂತದ್ದು. ಹಾಗಾಗಿ ಮುಂದೆ ಹೋರಾಟ ಮಾಡುವಂತ ಒಂದು ವಿಚಾರಗಳಲ್ಲಿ ಆ ಅಸಮಾಧಾನಗಳಿಗೆ ಬ್ರೇಕ್ ಹಾಕೋದು ಒಂದು ದೊಡ್ಡ ಸವಾಲು. ಈ ಹಿನ್ನೆಲೆಯಲ್ಲಿ ನಾವು ಹಿರಿಯ ನಾಯಕರ ಜೊತೆ ಮಾತಾಡ್ತೀವಿ ಎಂಬ ಸಂದೇಶವನ್ನ ಕೊಟ್ಟಿರುವಂತದ್ದು. ಜೊತೆಗೆ ಮುಂದೆ ಯಾವ ರೀತಿ ಹೋರಾಟ ಮಾಡಬೇಕು, ಎಲ್ಲಾ ನಾಯಕರು ಈಗಿರುವಂತಹ ಶಾಸಕರನ್ನ ಒಂದೇ ವೇದಿಕೆಯಲ್ಲಿ ಸೇರಿಸಿ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಬೇಕು. ಯಾಕೆಂದ್ರೆ ಪದೇ ಒಂದು ಪಕ್ಷದ ಸಭೆಗಳಲ್ಲೂ ಕೂಡ ಕೆಲವು ಶಾಸಕರು ಗೈರಾಗ್ತಾ ಇರೋದು ಎಲ್ಲೋ ಒಂದ್ ರೀತಿ ಜೆಡಿಎಸ್ ನಲ್ಲಿ ಒಗ್ಗಟ್ಟಿನ ಕೊರತೆ ಆಗ್ತಾ ಇದೆ ಅನ್ನೋ ಸ್ಪಷ್ಟ ಚಿತ್ರಣ ರವಾನೆ ಆಗ್ತಾ ಇದೆ. ಹಾಗಾಗಿ ಎಲ್ಲದಕ್ಕೂ ಬ್ರೇಕ್ ಹಾಕೋದು ಸೇರಿದಂತೆ ಮುಂದೆ ಯಾವ ರೀತಿ ಹೋರಾಟ ಮಾಡಬೇಕು, ಸಮಾವೇಶದಲ್ಲಿ ಯಾವ ರೀತಿ ಒಂದು ಶಕ್ತಿ ಪ್ರದರ್ಶನ ಮಾಡಬೇಕು ಅನ್ನೋದು ಜೆಡಿಎಸ್ ಮುಂದಿರುವಂತ ಒಂದು ದೊಡ್ಡ ಸವಾಲು. ಹಾಗಾಗಿ ಎಲ್ಲಾ ಶಾಸಕರನ್ನ, ಎಲ್ಲಾ ನಾಯಕರನ್ನ, ಮಾಜಿ ಶಾಸಕರು ಸೇರಿದಂತೆ ಕಾರ್ಯಕರ್ತರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಮುಂದಿನ ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆಗೆ ಸಿದ್ಧರಾಗಬೇಕಾಗಿರೋದು ಈಗ ಸಿದ್ಧವಾಗೋದಕ್ಕೆ ಜೆಡಿಎಸ್ ನಾಯಕರು ಎಲ್ಲಾ ರೀತಿಯ ಒಂದು ತಂತ್ರ ಪ್ರತಿತಂತ್ರಗಳನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಪಕ್ಷ ಸಂಘಟನೆ ಹಾಗೂ ಮುಂಬರುವ ಸ್ಥಳೀಯ ಸಂಸ್ಥೆ ಚುನಾವಣೆಗಳು ಎಲ್ಲದರಲ್ಲೂ ಕೂಡ ಜೆಡಿಎಸ್ ನ ಸಾಮರ್ಥ್ಯ ತೋರಿಸ್ಬೇಕು. ಹಾಗಾಗಿ ನಾವು ಎಲ್ಲರೂ ಕೂಡ ಒಟ್ಟಾಗಿ ಪಕ್ಷ ಸಂಘಟನೆ ಮಾಡಬೇಕು ಅನ್ನೋದು ಈಗಾಗಲೇ ಶಾಸಕರಿಗೆ ಹಾಗೂ ಕಾರ್ಯಕರ್ತರಿಗೆ ಸಂದೇಶ ಕೊಟ್ಟಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಮುಂಬರುವಂತಹ ಚುನಾವಣೆಗಳು ಸೇರಿದಂತೆ ಪಕ್ಷ ಸಂಘಟನೆಗೆ ಎಲ್ಲಕ್ಕೂ ಒತ್ತು ನೀಡಬೇಕು, ಅಸಮಾಧಾನಗಳಿಗೆ ಬ್ರೇಕ್ ಹಾಕ್ಬೇಕು. ಈಗಿರುವಂತಹ ಪಕ್ಷದಲ್ಲಿ ಯಾವುದೇ ಒಂದು ಆಂತರಿಕ ಗೊಂದಲಗಳು ಬೇಡ. ಅದರಲ್ಲೂ ವಿಶೇಷವಾಗಿ ಮೈತ್ರಿ ಬಿರುಕಾಗ್ತಾ ಇದೆ, ಬಿಜೆಪಿ ನಾಯಕರು ಏಕಾಗಿ ಹೋರಾಟ ಮಾಡ್ತಾ ಇದ್ದಾರೆ ಎಂಬ ವಿಚಾರಕ್ಕೆ ಹೆಚ್ಚು ಒತ್ತು ಕೊಡದೆ ಪಕ್ಷ ಸಂಘಟನೆಗೆ ಹೆಚ್ಚು ಒತ್ತು ಕೊಡಿ ಅನ್ನೋದು ಈಗಾಗಲೇ ಶಾಸಕರಿಗೆ ಪಕ್ಷದ ವರಿಷ್ಠರು ಒಂದು ಮನವಿ ಮಾಡಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಮುಂದೆ ಪಕ್ಷ ಸಂಘಟನೆಗೆ ಹಾಗೂ ಸ್ಥಳೀಯ ಸಂಸ್ಥೆ ಚುನಾವಣೆಗಳಿಗೆ ತನ್ನ ಶಕ್ತಿ ಸಾಮರ್ಥ್ಯ ತೋರಿಸೋದ್ರ ಜೊತೆಗೆ ರಾಜ್ಯ ಸರ್ಕಾರದ ವಿರುದ್ಧ ಏಕಾಗಿ ಹೋರಾಟ ಮಾಡೋದಕ್ಕೆ ನಾವೆಲ್ಲ ಒಟ್ಟಾಗಿ ಇರಬೇಕು ಅನ್ನೋದು ಈಗ ಜೆಡಿಎಸ್ ನಾಯಕರ ಒಂದು ನಿಶ್ಚಯವಾಗಿರುವಂತದ್ದು.